ಯಜಮಾನ ಯಜಮಾನ ಕಾಪಾಡಿ ಹೊಡೆದ್ಬಿಡ್ತಾನೆ. ನಾನ್ ದೇವ್ರ ಪೂಜೆ ಮಾಡ್ಬೇಕು. ಇವ್ರಿಗೆ ಏನಾಗಿದೆ? 2 ವರ್ಷದಿಂದನೂ ಹಿಂಗೆ. ಸಾರಿ, ಯಾರೋ ಪ್ರಾಬ್ಲಮ್ ಇದ್ದಾರೆ ಅಂತ ನಾವು ಬಂದ್ವಿ. ಪಾಪ ಅವ್ರ ಹೆಲ್ತ್ ಅಪ್ಸೆಟ್ ಆಗಿ ಹೀಗೆ ಆಡ್ತಿದ್ದಾರೆ ಅನ್ಸುತ್ತೆ. ಸಾರಿ ಸರ್, ಹುಷಾರಾಗಿ ನೋಡ್ಕೊಳ್ಳಿ. ನಾವಿನ್ನು ಹೊರಡ್ತೀವಿ. ಓಕೆ ಸರ್. ಅಯ್ಯೋ ದೇವ್ರೆ, ಕಳಿಸ್ಕೊಟ್ ಭರವಸೆನು ವಾಪಸ್ ಕಳಿಸ್ಕೊತಾ ಇದೀಯಾ? ಹೇಗಾದ್ರೂ ಕಾಪಾಡು. ಹೋದ್ರ ನೋಡು. ಇದೆಲ್ಲ ಹೇಗ್ ಸಾಧ್ಯ? ಜಾನ್ಸಿ ಪುಟ್ಟ, ಟ್ಯಾಬ್ಲೆಟ್ಸ್ ತಗೊಂಡ್ಯಾ? ಇಲ್ಲ ಅತ್ತೆ. ಯಾಕೆ ಬೇಬಿ, ನಿನ್ನ ಆರೋಗ್ಯದ ಬಗ್ಗೆ ನೀನ್ ಇಷ್ಟೊಂದು ನೆಗ್ಲೆಕ್ಟ್ ಮಾಡ್ತೀಯಾ? ನನಗ್ ಬೇಬಿ ಬೇಬಿ ಅಂತ ಕರಿಬೇಡಿ. ಆ ವರ್ಡ್ ಕೇಳಿದ್ರೆ ನಮ್ಗೆ ಇರಿಟೇಷನ್ ಶುರು ಆಗುತ್ತೆ. ಐ ಅಂಡರ್ಸ್ಟ್ಯಾಂಡ್ ಜಾನ್ಸಿ, ಆದ್ರೆ ನನ್ನ ಮಗಳು ಪ್ರಜ್ಞಾಗೆ ನಾನು ಹಾಗೆ ಕರೆದ ಅಭ್ಯಾಸ. ನೋಡು, ನನಗ್ ನೀನ್ ಬೇರೆ ಅಲ್ಲ, ಪ್ರಜ್ಞಾ ಬೇರೆ ಅಲ್ಲ ಅಂತ ಗೊತ್ತು. ಸರಿ, ಇವಾಗ ಕೋಪ ಮಾಡ್ಕೊಂಬೇಡ. ಈ ವಿಷಯನೆಲ್ಲ ಬಿಟ್ಬಿಡು. ಇವಾಗ ಫಸ್ಟ್ ಮೆಡಿಸಿನ್ ತಗೋ. ಮಲ್ಲಿ ಮಲ್ಲಿ, ಟ್ಯಾಬ್ಲೆಟ್ಸ್ ತಗೊಂಡ್ಬಮ್ಮ. ಹಾ, ತಗೊಂಬಂದಿನ್ರಿ. ರಾಯ್, ಡ್ರೈವರ್ ಎಲ್ಲಿ? 1 ನಿಮಿಷ ಫೋನ್ ಮಾಡಿ. ಸರ್, ಎಲ್ಲಿದ್ದೀರಾ? ಮೇಡಮು ಫುಲ್ ಗರಂ ಆಗಿ ನಿಮ್ಗೋಸ್ಕರ ಕಾಯ್ತಾ ಇದ್ದಾರೆ. ರಾಯ್, ನಾನು ಬಂದು 10 ನಿಮಿಷ ಆಯ್ತು. ಇಲ್ಲಿ ಹೊರಗಡೆ ಗೇಟ್ ಹತ್ರ ನಿಮ್ಗೋಸ್ಕರನೇ ಕಾಯ್ತಾ ಇದ್ದೀನಿ. ಸರ್, ಬಂದ್ಮೇಲೆ ಒಳಗಡೆ ಬರ್ಬೇಕು ತಾನೆ, ಹೊರಗಡೆ ಯಾಕೆ ನಿಂತಿದ್ದೀರಾ? ವಾಟ್? ಹೊರಗಡೆ ಇದ್ದಾನಂತ? ಅವನಿಗೆ ಒಳಗ್ ಬರೋದಕ್ಕೆ ಹೇಳು. ಸರ್, ಕೇಳಿಸ್ತು, ಬಂದೆ. ಗುಡ್ ಮಾರ್ನಿಂಗ್ ಮೇಡಮ್. ನಿನಗ್ ಕಾಮನ್ ಸೆನ್ಸ್ ಇಲ್ವಾ? ನಿನಗೋಸ್ಕರ ನಾನ್ ವೇಟ್ ಮಾಡ್ಬೇಕಾ? ಇಲ್ಲ ಮೇಡಮ್, ನಾನು ಆಲ್ರೆಡಿ ಬಂದು 10 ನಿಮಿಷ ಆಯ್ತು, ಹೊರಗಡೆ ಇದ್ದೆ. ಒಳಗ್ ಬರ್ಬೇಕನ್ನೋ ಸೆನ್ಸ್ ಇಲ್ವಾ? ನೆನ್ನೆನೆ ಹೇಳಿದ್ರಲ್ಲ ಮೇಡಮ್, ಡ್ರೈವರು ಎಲ್ಲಿರ್ಬೇಕು ಅಲ್ಲೇ ಇರಬೇಕು ಅಂತ. ಓಕೆ, ಹೊರಗಡೆ ಇರೋದೇ ಬೆಟರ್ ಅಲ್ವಾ? ನಾನ್ ಹೇಳಿದ್ದು ನಮ್ಮ ಮನೆ ವಿಷಯಕ್ಕೆ ತಲೆ ಹಾಕ್ಬೇಡ ಅಂತ, ಮನೆ ಒಳಗಡೆ ಬರ್ಬೇಡ ಅಂತ ಅಲ್ಲ. ಸಾರಿ ಮೇಡಮ್, ನಾನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೆ. ಸರಿ ಬಿಡು, ನಡಿ ಹೊರಡೋಣ. ಅತ್ತೆ, ನಾನ್ ಬರ್ತೀನಿ. ಅಂದಾಗೆ ತಾತ ಇಲ್ಲಿ? ಅಪ್ಪನ ಯಾಕೆ? ಅವ್ರ ರೂಮಲ್ಲಿ ಇರ್ಲಿಲ್ವಾ? ಇಲ್ಲ ಅತ್ತೆ. ಹಾಗಾದ್ರೆ ಎಲ್ಲಿ ಹೊಟ್ಟೋದ್ರು? ಇಲ್ಲೇನೋ ಕೂತ್ಕೊಂಡ್ಬಿಟ್ಟೆ, ಇಳಿಯೋದೇ ಇದೆ. ಕಾರ್ ಎಲ್ಲೆಲ್ಲಿ ನಿಲ್ಲಿಸ್ತಾರೋ ಅವರು, ಕೊನೆ ಸ್ಟಾಪ್ ಯಾವುದು ಅಂತ ಗೊತ್ತಾಗೋದು ಹಾಗೆ. ಅವರು ಕಾರ್ ನಿಲ್ಸಿದ್ಮೇಲೆ ಇಳಿತಾರಲ್ಲ, ಡೋರ್ ಹಾಕ್ತಾರಲ್ಲ, ಅವಾಗ ಇಳಿಬೋದು. ಹೇಗಾದ್ರೂ ಸರಿ, ಇವತ್ತಿನ ಸೊಸೆ ಸುಮಿತ್ರನ ಕಾಪಾಡಲೇಬೇಕು. ಕಾಪಾಡ್ಕೊಳ್ತೀನಿ. ಮೇಡಮ್ ಅವ್ರ ಗುಳ್ಗಿರಿ. ಮಲ್ಲಿ, ಅಪ್ಪ ಎಲ್ಲಿ ಹೋದ್ರು? ವಾಕಿಂಗ್ ಮಾಡ್ಕೊಂಡ್ ಬರ್ತಾನೆ ಅಂತ ಹೇಳಿ ಹೊರಗೆ ಹೋಗ್ಯಾರ್ರಿ. ಸರಿ ಆಗಿದ್ರಿ, ನಾನ್ ಬರ್ತೀನತ್ತೆ. ಓಕೆ ಜಾನ್ಸಿ, ನನಗೂ ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡ್ ಬಂದ್ಬಿಡ್ತೀನಿ. ಮಲ್ಲಿ, ನೀನ್ ಅಪ್ಪ ವಾಕಿಂಗ್ ಇಂದ ಬರ್ತಿದ್ದ ಹಾಗೆ ತಿಂಡಿ ಕೊಟ್ಬಿಡು. ಓಕೆ? ಸರಿ ಮೇಡಮ್. ರಥ ಹೊರಡಿತು. ರಾಘು ಸರ್, ನಿಜ ಹೇಳಿ, ನಿನ್ನೆ ಮಾತನ್ನ ಅಷ್ಟೊಂದು ಸೀರಿಯಸ್ ಆಗಿ ತಗೊಂಡಿದ್ದೀರಾ? ರಾಯ್, ನಾನಿವತ್ತು ಬರೋದು 10 ನಿಮಿಷ ಲೇಟ್ ಆಯ್ತು. ಇರೋ ಸಿಚುವೇಶನ್ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ನನ್ಗೆ ಗೊತ್ತಾಗ್ಲಿಲ್ಲ. ಅಷ್ಟೊಂದು ಚಿಕ್ಕದಾಗ ಒಂದು ಸುಳ್ಳು ಹೇಳ್ದೆ. ಸರಿ, ಮೇಡಮ್ ಹೊಟ್ರು, ನೀನ್ ಬಾ. ಇವರು ಸಾಮಾನ್ಯದವರಲ್ಲ. ಲೇಟ್ ಆಗಿ ಬಂದಿರೋದ್ನು ಮ್ಯಾನೇಜ್ ಮಾಡಿದ್ರು. ಈ ಕಡೆ ತುಳಸಿ ಮೇಡಮ್ ಸರ್ನ ಹೊರಗೆ ಇರಿಸ್ಬೇಕು ಅಂತ ಪ್ಲಾನ್ ಮಾಡಿದ್ನು ಹಾಳು ಮಾಡಿದ್ರು. ಒಂದೇ ದೀಪದಲ್ಲಿ 2 ಮನೆ ಬೆಳಗಿದ್ರು. ರಾಯ್,
ಮೇಡಮ್ ಬಂದೆ. ಲ್ಯಾಪ್ಟಾಪ್ ಇದೆ ತಾನೆ? ಎಲ್ಲ ಇದೆ ಮೇಡಮ್. ಸರಿ. ಸುಮಿತ್ರಾ, ನಾನು ಬರ್ತಾ ಇದ್ದೀನಮ್ಮ. ಇವತ್ತಿಗೆ ನನ್ನ ಮೊಮ್ಮಗಳು ಒದ್ದಾಟಕ್ಕೆ, ನಿನ್ನ ಸಂಕಟಕ್ಕೆ, ಈ ತುಳಸಿ ಕೆಟ್ಟತನಕ್ಕೆ ಎಲ್ಲದಕ್ಕೂ ಒಟ್ಟಿಗೆ ಮುಕ್ತಾಯ ಆಡ್ತೀನಿ. ಕಳ್ಳನಾಗು ಸರ್, ಕದ್ದು ಕದ್ದು ನೋಡ್ತಿದ್ದಾರೆ. ಇದೇ ಸಿಚುವೇಶನ್ ಒಂದು ರೊಮ್ಯಾಂಟಿಕ್ ಸಾಂಗ್ ಬಂದಿದ್ರೆ ಹೇಗಿರ್ತಾ ಇತ್ತು. ರಾಯ್, ಏನಾದ್ರು ಸಾಂಗ್ ಪ್ಲೇ ಮಾಡ್ಬೇಕಾ? ನನಗ್ ಬೇಡ ಸರ್, ಮೇಡಮ್ ಬೇಕು ಅಂದ್ರೆ ಓಕೆ ಸರ್. ಈ ಡ್ರಾಮಾ ಎಲ್ಲ ಬೇಡ, ಸುಮ್ನೆ ಡ್ರೈ ಮಾಡು. ಈ ವಿಚಾರದಲ್ಲಿ ನಾನು ಒಬ್ಬನೇ ಹೋಗಿ ಅಲ್ಲಿ ಹೆಚ್ಚು ಕಮ್ಮಿ ಆಗೋದು ಬೇಡ. ಜೊತೆಯಲ್ಲಿ ಯಾರಾದ್ರೂ ಇದ್ರೆ ಇನ್ನೊಂದು ಸ್ವಲ್ಪ ಧೈರ್ಯ ಜಾಸ್ತಿ ಇರುತ್ತೆ. ನನ್ನ ಸೊಸೆನೂ ಹುಷಾರಾಗಿ ಸೇಫ್ ಮಾಡಿ ಕರ್ಕೊಂಡು ಬರ್ಬೋದು. ಚಾನ್ಸಿನ ಫಾಲೋ ಮಾಡೋದಕ್ಕೆ ಹೇಳ. ಬೇಡ ಬೇಡ, ಅವಳು ಹುಡುಕ್ ಬಿಡ್ತಾಳೆ. ಇದು ತುಂಬಾ ತಾಳ್ಮೆಯಿಂದ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕಾದ ವಿಚಾರ. ಇದಕ್ಕೆ ರಾಘುನೇ ಸರಿ. ಹಾಯ್ ರಾಘು, ಇವಾಗ ನಂಗೆ ಕಾಲ್ ಮಾಡೋದಕ್ಕೆ ಹೋಗ್ಬೇಡ. ಈ ಲೈವ್ ಲೊಕೇಶನ್ನ ಫಾಲೋ ಮಾಡು. ಆತ ಮೆಸೇಜ್ ಮಾಡಿದಾರಲ್ಲ, ಜೊತೆಗೆ ಲೈವ್ ಲೊಕೇಶನ್ ಕೂಡ ಶೇರ್ ಮಾಡಿದ್ದಾರೆ. ಏನಿರ್ಬೋದು? ಹಾಯ್ ರಾಘು, ಇವಾಗ ನೀನು ನನಗೆ ಕಾಲ್ ಮಾಡೋದಕ್ಕೆ ಹೋಗ್ಬೇಡ. ಈ ಲೈವ್ ಲೊಕೇಶನ್ ಆತ ವಾಕ್ ಹೋಗಿದ್ದಾರೆ ಅಂತ ಹೇಳಿದ್ರಲ್ವಾ, ಮತ್ತೆ ಯಾವುದೋ ವೆಹಿಕಲ್ ಅಲ್ಲಿ ಮೂವ್ ಆಗ್ತಿರೋ ರೀತಿ ಇದೆ. ಅಯ್ಯೋ, ಇದೇನು ಈ ಕಡೆ ಹೋಗ್ತಾ ಇದ್ದಾರೆ ಸರ್? ನಾವಿಲ್ಲೇ ಹಿಂದೆ. ಇದ್ದಕ್ಕಿದ್ದಾಗೆ ಎಲ್ಲಿಗೆ ಹೋಗ್ತಿದ್ದಾರೆ? ಏನ್ ಸಮಸ್ಯೆನಲ್ಲಿ ಸಿಕ್ಕಾಕೊಂಡಿರ್ಬಹುದು? ಅಮ್ಮ, ಅಪ್ಪನ ತಿಂಡಿ ತಗೊಂಡು ಹೋಗ್ತಿದ್ಯಾ? ಹೂ ಕಣೋ, ತಿಂಡಿ ಕೊಟ್ಟು ಮಾತ್ರೆ ಕೊಟ್ಬಿಟ್ಟು ಬರ್ತೀನಿ. ಅದ್ ಸರಿ ಮಿಥುಲ್, ಇವತ್ತಿನ ಆಫೀಸ್ಗೆ ಹೋಗ್ತಿಲ್ವಾ? ಇಲ್ಲಮ್ಮ, ನನಗೊಂದು ಆನ್ಲೈನ್ ಕಾನ್ಫರೆನ್ಸ್ ಇದೆ, ಸೊ ಮನೆಯಿಂದಾನೇ ಜಾಯ್ನ್ ಆಗ್ತೀನಿ. ಸರಿ ಕಣ್. ಪಲ್ಲು, ನಾನು ಕಾನ್ಫರೆನ್ಸಿಗೆ ಜಾಯ್ನ್ ಆಗಕ್ಕೆ ಹೋಗ್ತಿದ್ದೀನಿ. ಸರಿ ಹೋಗು ಮಿತು. ಹೋಗು ಅಂತ ಸುಮ್ಮನೆ ಹೇಳಿದ್ರೆ ಹೇಗೆ? ಕೊಡ್ಬೇಕಾಗಿರೋದು ಇನ್ನು ಕೊಟ್ಟೇ ಇಲ್ವಲ್ಲ. ಹೌದಾ? ತಿಂಡಿ ಕೊಟ್ಟೆ, ಕಾಫಿನೂ ಕೊಟ್ಟೆ, ಬಿಸ್ನೀರ್ ಕೇಳ್ದೆ, ಅದನ್ನು ಕೊಟ್ಟಿದ್ದೀನಿ. ಇನ್ನೇನು ಮರ್ತಿಲ್ವಲ್ಲ? ಅದೆಲ್ಲ ಅಲ್ಲ, ಅದು ನೀನ್ ಮಾತ್ರ ಕೊಡೋದಕ್ಕೆ ಸಾಧ್ಯ. ಅದು ಕೊಟ್ರೇನೆ ನನ್ಗೊಂದ್ ರೀತಿ ಎನರ್ಜಿ. ನಾನ್ ಮಾತ್ರ ಕೊಡೋದಕ್ ಸಾಧ್ಯನಾ? ಅದು ಬೇರೆ ಎನರ್ಜಿ ಅಂತ ಹೇಳ್ತಿದ್ಯಾ, ಅದೇನು ಅಂತ ನಂಗೆ ಅರ್ಥ ಆಗ್ತಿಲ್ಲ. ನಿಜವಾಗ್ಲೂ ಅರ್ಥ ಆಗ್ತಿಲ್ವೋ ಅಥವಾ ಅರ್ಥ ಆದ್ರೂ ಗೊತ್ತಿಲ್ಲದೆ ಇರೋ ತರ ನಾಟಕ ಮಾಡ್ತಿದ್ಯೋ? ಪ್ರಾಮಿಸ್ ಮಿತು, ನನ್ಗೆ ಏನು ಅರ್ಥ ಆಗ್ತಿಲ್ಲ. ಅದೇನು ಅಂತ ನೀನೇ ಹೇಳು. ಅದು ಅದು ಏ ಹೋಗ. ಅದು ಸ್ವೀಟ್ ಆಗಿರೋ ಮುತ್ತು. ಮಿತು, ನೀನ್ ಇತ್ತೀಚೆಗೆ ತುಂಬಾ ಪೋಲಿ ಆಗಿದ್ಯಾ. ಇದು ನಿನ್ನ ಹತ್ರ ಕೇಳ್ದೆ ಬೇರೆಯವ್ರ ಹತ್ರ ಕೇಳಕ್ ಆಗತ್ತಾ ಪಲ್ಲು? ಇದೆಲ್ಲ ಏನು ಇಲ್ಲ, ಸುಮ್ನೆ ಹೋಗು. ಸುಮ್ನೆ ಹೋಗು ಅಂತಂದ್ರೆ ನನ್ಗೆ ಕಾನ್ಫರೆನ್ಸಿಗೆ ಎನರ್ಜಿ ಬೇಡ್ವಾ? ಕಾನ್ಫರೆನ್ಸ್ ಜಾಯ್ನ್ ಆಗಿ ತಾನಾಗೆ ಬರುತ್ತೆ. ಇವಾಗ ಏನ್ ಕೊಡ್ತೀಯೋ ಇಲ್ವೋ? ನೋಬೆ ಚಾನ್ಸೇ ಇಲ್ಲ. ಹಾಗೆ ಹೇಳ್ಬಿಟ್ರೆ ಸುಮ್ನೆ ಬಿಡೋರು ಯಾರು? ಹೇಗ್ ತಗೋಬೇಕು ಅಂತ
ನನಗೆ ಚೆನ್ನಾಗಿ ಗೊತ್ತು. ಬೇಡ ಮಿತು, ಸುಮ್ನೆ ಹೋಗ್ಬಿಡು. ಬೇಕು ಪಲ್ಲು, ನೀನ್ ಕೊಡೋವರೆಗೂ ನಾನ್ ಸುಮ್ಮನೆ ಬಿಡಲ್ಲ. ಹೇಳ್ತಿದ್ದೀನಿ ನೋಡು, ಬೇಡ ಬೇಕು. ಪ್ಲೀಸ್ ಮಿತು. ಅತ್ತೆ, ಅನಿತಾ ನೀನು ನಾನು ಒಂದಲ್ಲ ಒಂದ್ ರೀತಿಲಿ ನಿಂಗ್ ಟಾರ್ಚರ್ ಕೊಡ್ತಾನೆ ಇದ್ದೀನಿ. ಆದ್ರೂ ನೀನ್ ಇಷ್ಟು ಖುಷಿಯಾಗಿದ್ಯಾ ಅಂದ್ರೆ ಖಂಡಿತ ನೀನ್ ಸ್ಟ್ರಾಂಗ್ ಆಗಿದ್ಯಾ. ಇಲ್ಲ, ನೀನ್ ಸ್ಟ್ರಾಂಗ್ ಆಗಿದ್ದಷ್ಟು ನಿಮ್ ಅಣ್ಣನ್ನ ವೀಕ್ ಮಾಡಿ ಅವನಿಗೆ ಶಾಕ್ ಕೊಡೋಕ್ಕಾಗಲ್ಲ. ಸೊ ನಿಮ್ ಅಣ್ಣನ್ ವೀಕ್ ಮಾಡ್ಬೇಕು ಅಂದ್ರೆ ನಾನ್ ಚೇಂಜ್ ಆಗ್ಬೇಕು. ಆಗ್ತೀನಿ, ನಾನು ಯಾರು ಅಂತ ತೋರಿಸ್ತೀನಿ. ಹೇಳು ಸುನಾಮಿ. ಮೇಡಮ್, ಟಾರ್ಚರ್ ಕೊಟ್ಟು ಕೊಟ್ಟು ನಮಗೆ ಸಾಕಾಗಿದೆ. ಆದ್ರೆ ಇವಳು ಮಾತ್ರ ಹಾಗೆ ಇದ್ದಾಳೆ. ಸುನಾಮಿ, ಎಲ್ಲಿ ಹೇಗೆ ಟಾರ್ಚರ್ ಕೊಡ್ಬೇಕು ಅನ್ನೋದು ನಿನಗೆ ಗೊತ್ತಿಲ್ಲ. ಅದಕ್ಕೆ ಆ ಸುಮಿತ್ರ ಆರಾಮಾಗಿದ್ದಾಳೆ. ನೋಡು, ಈ ಸಮಯದಿಂದ ನೀನ್ ಒಬ್ಳೇ ಅಲ್ಲ, ನೀನು ನಿನ್ ಗಂಡ ಇಬ್ರು ಸೇರ್ಕೊಂಡು ಅವಳಿಗೆ ಟಾರ್ಚರ್ ಕೊಡಿ. ಮೇಡಮ್, ಅವರು ರೇಷನ್ ತಗೊಂಡ್ ಬರೋದಕ್ಕೆ ಸಿಟಿಗೆ ಹೋಗಿದ್ರು. ಈಗ ಅಲ್ಲಿ ಸರ್ಕಲ್ ಹತ್ರ ಇರೋ ಗಣಪತಿ ದೇವಸ್ಥಾನದ ಹತ್ರ ವೆಹಿಕಲ್ಗೋಸ್ಕರ ಕಾಯ್ತಾ ಇದ್ದಾರೆ. ಓಕೆ, ನಾನು ನನ್ನ ಜೊತೆಲೆ ಕರ್ಕೊಂಡ್ ಬರ್ತೀನಿ. ಆದ್ರೆ ನಾನ್ ನಿನಗ್ ಹೇಳಿದ್ ನೆನಪಿರ್ಲಿ, ಓಕೆ? ಅವಳಿಗೆ ಕೊಡೋ ಟಾರ್ಚರ್ ಹೇಗಿರ್ಬೇಕು ಅಂದ್ರೆ ಆ ವಿಡಿಯೋ ನೋಡೋ ನಮ್ಮಪ್ಪನ್ಗೆ ಕರಳು ಚುರು ಅನ್ಬೇಕು. ಅಯ್ಯೋ ಪಾಪಿ, ನೀನ್ ಮನುಷ್ಯಲಲ್ಲ ಕಣೆ, ರಾಕ್ಷಸಿ. ಆದಷ್ಟು ಬೇಗ ನನ್ನ ಮಗನ್ ಮದುವೆ ಜಾನ್ಸಿ ಜೊತೆಲಿ ಮಾಡಿಸ್ತೀನಿ ಅನ್ನೋ ನಿರ್ಧಾರಕ್ಕೆ ನಮ್ಮಪ್ಪ ಬರ್ಬೇಕು. ಅರ್ಥ ಆಯ್ತು ಮೇಡಮ್. ನೀವು ಬರೋ ಅಷ್ಟರಲ್ಲಿ ಅವಳಿಗೆ ಟಾರ್ಚರ್ ಕೊಟ್ಟು ಅದನ್ನ ವಿಡಿಯೋ ಮಾಡಿರ್ತೀನಿ. ನಾನ್ ನಿನ್ನನ್ ಮಾತ್ರ ಜೀವ ಸಹಿತ ಬಿಡಲ್ಲ ಕಣೆ. ಅದಕ್ಕೆ ಅಂದ್ರೆ ತಾಯಿ ಸಮಾನ ಅಂತಾರೆ. ಅಂತ ನನ್ ಸೊಸೆಗೆ ನೀನ್ ಆಸ್ತಿಗೋಸ್ಕರ ಟಾರ್ಚರ್ ಕೊಡ್ತಾ ಇದ್ದೀಯ ಅಂದ್ಮೇಲೆ ನಿನ್ನಂತ ಕೆಟ್ಟ ಮೃಗ ಜೀವ ಸಹಿತ ಇರಬಾರ್ದು. ಇವತ್ತೇ ನಿನ್ನ ಆಟಕ್ಕೊಂದು ಮುಕ್ತಾಯ ಕಾಣಿಸ್ಬಿಡ್ತೀನಿ. ತಾತ ಲೊಕೇಶನ್ ಕಳ್ಸಿದ್ದಾರೆ ಅಂದ್ರೆ ಏನೋ ತೊಂದರೆ ಆಗಿರ್ಬೇಕು. ಏಯ್, ಎಲ್ಲಿಗೆ ಹೋಗ್ತಿದ್ಯಾ? ಆಫೀಸ್ಗೆ ಹೋಗ್ತಿದ್ದೀನಿ ಮೇಡಮ್. ಏನು, ಆಫೀಸಿಗೆ ಹೋಗ್ತಿದ್ಯಾ? ಅದು ಈ ರೂಟಲ್ಲಿ? ನಮ್ಮ ಆಫೀಸಿಗೆ ಅಲ್ಲಿ ರೈಟ್ ತಗೋಬೇಕು ತಾನೆ? ಅದನ್ನ ಬಿಟ್ಟು ಈ ರೂಟಲ್ಲಿ ಏನ್ ಆಟ ಆಡೋದಕ್ಕೆ ಹೋಗ್ತಿದ್ಯಾ? ಆಕ್ಚುಲಿ ಮೇಡಮ್, ನಾವು ಡೈಲಿ ಹೋಗೋ ರೋಡಲ್ಲಿ ರೋಡ್ ಏನೋ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ, ಸೊ ಅದಕ್ಕೆ ಕ್ಲೋಸ್ ಆಗಿದೆ. ಈ ಬೆಂಗಳೂರಲ್ಲಿ ಯಾವಾಗ ಯಾವ ರೋಡ್ ಕ್ಲೋಸ್ ಮಾಡ್ತಾರೋ, ಅದ್ ಯಾವ ರೋಡ್ನ ಒಂದೇ ಮಾಡ್ತಾರೋ ಅರ್ಥನೇ ಆಗಲ್ಲ. ಚೆನ್ನಾಗಿರೋ ರೋಡಲ್ಲಿ ಗುಂಡಿಗಳು ಮಾಡೋದೇ ಇವ್ರ ಕೆಲ್ಸ ಆಗಿದೆ. ಸರಿ, ನೀನ್ ಅಲ್ಲಿ ಮುಂದೆ ರೈಟ್ ತಗೋ. ಓಕೆ ಮೇಡಮ್. ಸ್ಟಾಪ್ ಇಟ್. ಮೇಡಮ್ ಏನ್ ತಮಾಷೆ ಮಾಡ್ತಿದ್ಯಾ? ನಾನು ಅಲ್ಲಿ ರೈಟ್ ತಗೊಳ್ಳೋದಕ್ಕೆ ಹೇಳ್ದೆ ತಾನೆ? ಮೇಡಮ್, ಆಕ್ಚುಲಿ ನಂಗೆ ಈ ರೂಟ್ ಸರಿಯಾಗಿ ಗೊತ್ತಿಲ್ಲ, ಅದಕ್ಕೋಸ್ಕರ ನಾ ಮ್ಯಾಪ್ ಹಾಕೊಂಡಿದ್ದೀನಿ. ಅದು ಈ ರೂಟೇ ತೋರಿಸ್ತಾ ಇದೆ. ಲೊಕೇಶನ್ ನ ಫಾಲೋ ಮಾಡ್ಕೊಂಡು ಇಡೀ ಬೆಂಗಳೂರು ಸುತ್ತಾಡ್ಬೇಡ. ಜಸ್ಟ್ ನಾನು ಹೇಳೋ ರೂಟ್ ನ ಫಾಲೋ ಮಾಡು. ಮೇಡಮ್, ನಿಮ್ಗೆ ಯಾಕೆ ಸುಮ್ಮನೆ ತೊಂದರೆ? ಯು ಜಸ್ಟ್ ಫಾಲೋ ಮೈ ಆರ್ಡರ್. ನನಗೆ ಸಜೆಷನ್ ಕೊಡೋದಕ್ಕೆ ಬರ್ಬೇಡ. ಅಲ್ಲಿ ಮುಂದೆ ಯೂ ಟರ್ನ್ ಮಾಡಿ ಲೆಫ್ಟ್ ತಗೋ. ಸರಿ ಮೇಡಮ್. ತಾತಲ್ಲಿ ಏನ್ ತೊಂದ್ರೆಲಿದ್ದಾರೋ ಏನೋ. ಇವಾಗ ನಾನು ಏನ್ ಮಾಡ್ಲಿ? ನಿಮ್ಮಿಬ್ರು ಸಂಸಾರದಲ್ಲಿ ಹುಳಿ ಇನ್ಬೇಕಲ್ವಾ? ನಮ್ಮ ಅಣ್ಣನೇ ನಿಂಗ್ ರಿವರ್ಸ್ ಆಗ್ಬಿಟ್ರೆ ನಾನು ಯಾರು ಅಂತ ತೋರಿಸ್ತೀನಿ. ಇಲ್ಲ, ಈ ವಿಷಯದಲ್ಲಿ ನಾನ್ ಸುಮ್ಮನಿರ್ಬಾರ್ದು. ಇದರಿಂದ ಇನ್ನೊಂದೇನೋ ಸಮಸ್ಯೆ ಶುರು ಆಗೋದಕ್ಕೂ ಮೊದ್ಲೇ ಅನಿತಾ ಏನು, ಅವಳು ಯಾಕೆ ಹೇಗೆಲ್ಲ ಮಾಡ್ತಾಳೆ ಅನ್ನೋದನ್ನ ಮಿತ್ರಗ್ ನಾನು ಹೇಳಲೇಬೇಕು. ಏನಾಯ್ತ ನೀ ಯಾಕೆ ಈಗ ಹೇಳ್ತಿದ್ಯಾ? ಅಣ್ಣ,
ಆಗ್ಲೇ ಅದಕ್ಕೆ ನಂಗೆ ಟ್ಯಾಬ್ಲೆಟ್ ಕೊಟ್ಟಿಲ್ಲ ಅಂತ ಹೇಳಿದ್ನಲ್ಲ, ನೀನೇನಾದ್ರೂ ಅವ್ರ ಹತ್ರ ಹೋಗಿ ಕೇಳ್ದ? ಕೇಳಿದೆ, ಅದರಿಂದ ಏನಾಯ್ತು ಇವಾಗ? ಯಾಕಣ್ಣ ಹೀಗ್ ಮಾಡ್ದೆ? ನಾನ್ ನಿಂಗೆ ಹೇಳಿದ್ದೆ ತಾನೆ. ಅದಕ್ಕೆ ಮನ್ಸಲ್ಲಿ ಸಣ್ಣ ಕೋಪ ಇರ್ಬೋದು, ಅದನ್ನ ನಾವೇ ಸರಿ ಮಾಡ್ಕೋತೀವಿ ಅಂತ. ಅಂಥದ್ರಲ್ಲಿ ನೀನ್ ಮತ್ತೆ ಯಾಕೆ ಹೋಗಿ ಕೇಳ್ಬೇಕಿತ್ತು? ಅಲ್ಲ ನೀ ಇವಾಗ ಅದರಿಂದ ಏನಾಯ್ತು ಅಂತ ನೀನ್ ಇಷ್ಟ ಫೀಲ್ ಮಾಡ್ಕೊಂತಿದ್ಯಾ? ನೀನ್ ಕೇಳಿರೋದ್ಕೆ ಅದಕ್ಕೆ ಎಷ್ಟ್ ಬೇಜಾರ್ ಮಾಡ್ಕೊಂಡಿದ್ದಾರೆ ಗೊತ್ತಾ? ಬೇಜಾರ್ ಮಾಡ್ಕೊಂಡಿರೋದ್ ಮಾತ್ರ ಅಲ್ಲ, ಗಂಡ ಹೆಂಡತಿ ಮಧ್ಯ ಯಾಕೆ ಹೀಗ್ ತಂದಿಡ್ತೀಯ ಅಂತ ನೊಂದ್ಕೊಂಡ್ ಮಾತಾಡಿದ್ರು ಗೊತ್ತಾ? ಅನಿ, ಪಲ್ಲು ಹೀಗ್ ಮಾತಾಡಲ್ಲ, ನಂಗೆ ನಂಬಕ್ಕೆ ಆಗ್ತಿಲ್ಲ. ಹಾಗಿದ್ರೆ ನಿನ್ ಪ್ರಕಾರ ನಾನ್ ಸುಳ್ಳು ಹೇಳ್ತಿದೀನಿ ಅಂತನಾ? ನಾನು ಎಲ್ಲ ಹಾಗೆ ಹೇಳ್ದೆ ಅನಿ. ಪಲ್ಲವಿ ಯಾಕೆ ಹಾಗೆ ಮಾತಾಡಿದ್ಲು? ಅವಳು ಹಾಗೆ ಮಾತಾಡಲ್ಲ ಅನ್ಕೊಂಡಿದ್ದೆ, ಅದಕ್ಕೆ ಸ್ವಲ್ಪ ಶಾಕ್ ಆಯ್ತು. ಎಷ್ಟೇ ಆದ್ರೂ ಹೆಂಡತಿ ಅಲ್ವಾ, ಅವಳು ಕೊನೆವರೆಗೂ ನಿನ್ ಜೊತೆನೆ ಇರ್ತಾಳೆ. ಅದಕ್ಕೆ ನೀನ್ ಅವಳನ್ನ ಎಲ್ ಬಿಟ್ಕೊಡ್ತೀಯ? ಏನೇ ಆದ್ರೂ ತಂಗಿ ಅಂದ್ರೆ ಅಣ್ಣಂದಿರ್ಗೆ ಭಾರನೇ ಅಲ್ವಾ? ಪರವಾಗಿಲ್ಲ, ನೀವಿಬ್ರು ಚೆನ್ನಾಗಿರಿ, ನಂಗೆ ಅಷ್ಟೇ ಸಾಕು. ಅನಿ ಅನಿ, ಒಂದ್ ನಿಮಿಷ ನಾನು ಮಾತು. ಡ್ರೈವರ್, ಹಾ ಮೇಡಮ್. ಮುಂದೆ ಸರ್ಕಲ್ ಅಲ್ಲಿ ಗಣಪತಿ ದೇವಸ್ಥಾನ ಇದೆಯಲ್ಲ, ಅಲ್ಲಿ ವಾಂಚು ಇದ್ದಾನೆ, ಅವನನ್ನು ಪಿಕಪ್ ಮಾಡ್ಬಿಡು. ಸರಿ ಮೇಡಮ್. ಬೇಡ ಬೇಡ, ಆಸ್ತಿ ಮೋಹ ನಿನಗೆ ಬೇಡ. ಬಂಧುತ್ವದ ಬೆಲೆ ಕಳ್ಕೋಬೇಕಾಗತ್ತೆ ಅನ್ನೋ ಪಾಠ ನಿನ್ಗೆ ಎಷ್ಟು ಹೇಳಿದ್ರು ಅದನ್ನ ಅರ್ಥ ಮಾಡ್ಕೊಳ್ದು ಹೋಗ್ಬಿಟ್ಟಿಲ್ಲ ತುಳಸಿ. ನಿನ್ನಂಥ ಕ್ರಿಮಿ ಬದುಕಿರ್ಬಾರ್ದು ಕಣೆ. ನನ್ನ ಸೊಸೆ ನನ್ನ ಕೈ ಸಿಕ್ಲಿ, ಅಲ್ಲೇ ಅಲ್ಲೇ ನಿನ್ನೊಂದು ಶೂಟ್ ಮಾಡಿ ನಾನು ಜೈಲ್ಗೆ ಹೋಗ್ತೀನಿ, ಪರವಾಗಿಲ್ಲ. ಆಮೇಲಾದರೂ ನನ್ನ ಮೊಮ್ಮಗಳು ಅವಳ ಗಂಡನ ಜೊತೆ, ಅವಳ ಹೆತ್ತ ತಾಯಿ ಜೊತೆ ಸಂತೋಷವಾಗಿರ್ಲಿ. नमस्ते मैडम जी। वांगचो, बात खुद का घर रेशन है, डिक्की ओपन करो। ಮಿತು, ನಿನ್ನ ಹತ್ರ ಒಂದು ವಿಷಯ ಮಾತಾಡ್ಬೇಕಿತ್ತು. ಏನು? ಅನಿ ವಿಷಯನಾ? ಹೌದು, ಅದು ಅನಿತಾ. ಪ್ಲೀಸ್ ಪಲ್ಲು, ಅನಿ ಮಾನಸಿಕವಾಗಿ ತುಂಬಾ ನೊಂದಿದ್ದಾಳೆ, ಅವಳೀಗ ಕುಗ್ಗೋಗಿದ್ದಾಳೆ. ಇಂಥ ಪರಿಸ್ಥಿತಿಯಲ್ಲಿ ನಾವು ಅವಳ ಜೊತೆಯಾಗಿ ನಿಂತು ಧೈರ್ಯ ಹೇಳ್ಬೇಕು. ಅದು ಬಿಟ್ಟು ಈ ರೀತಿ ಸಣ್ಣ ಪುಟ್ಟ ವಿಷಯನ ದೊಡ್ಡದು ಮಾಡಿ ಅವಳಿಗೆ ತುಂಬಾ ನೋವು ಕೊಡ್ಬಾರ್ದು. ಅಲ್ಲ ಮಿತು, ಅದು ಹೇಳ್ತಿದ್ದೀನಿ ಅಲ್ವಾ ಪಲ್ಲು, ಎಲ್ಲ ಸರಿ ಹೋಗ್ಬೇಕು, ನಾವೆಲ್ಲರೂ ಖುಷಿಯಾಗಿರ್ಬೇಕು ಅಂತ ನಾನು ತುಂಬಾ ಪ್ರಯತ್ನ ಮಾಡ್ತಿದ್ದೀನಿ. ಅದ್ರ ಮಧ್ಯೆ ನೀನ್ ಏನ್ ಸಣ್ಣ ಪುಟ್ಟ ಸಮಸ್ಯೆಗಳನ್ನ ದೊಡ್ಡದು ಮಾಡ್ಕೊಂಡು, ಏನಾಗಿತ್ತು, ಅವಳ ಮನಸ್ಥಿತಿ ಹೇಗಿತ್ತು ಅನ್ನೋದು ಎಲ್ರಿಗೂ ಗೊತ್ತಿದ್ದಿದ್ದೆ. ಆದ್ರೆ ಇವಾಗ ಅವಳು ಸರಿ ಹೋಗ್ತಿದ್ದಾಳೆ. ಇಂಥ ಟೈಮಲ್ಲಿ ನೀನ್ ಸ್ವಲ್ಪ ಮೆಚೂರ್ ಆಗಿ ಬಿಹೇವ್ ಮಾಡು. ಮಿತು, ನೀನ್ ಏನ್ ಹೇಳ್ತಿದ್ಯಾ? ನೀನ್ ಯಾಕೆ ನನ್ನ ಹತ್ರ ಹೀಗೆ ಮಾತಾಡ್ತಿದ್ದಿಲ್ಲ ನಂಗೆ ಗೊತ್ತಾಗ್ತಿಲ್ಲ. ಇವಾಗ ನಾನು ನಿನಗ್ ಬೇರೆ ಏನೋ ಹೇಳಕ್ ಬಂದೆ. ಹಲೋ ಪ್ಲೀಸ್, ಇನ್ಮೇಲಾದ್ರೂ ಎಲ್ಲ ಸರಿ ಮಾಡೋದಕ್ಕೆ ಗಮನ ಕೊಡು. ಅದು ಬಿಟ್ಟು ಈ ರೀತಿ ಬೇರೆ ಸಮಸ್ಯೆಗಳಿಗೆ ಅವಕಾಶ ಮಾಡ್ಕೊಡ್ಬೇಡ. ಮಿತು, ಮಿತು ಪ್ಲೀಸ್ ಒಂದೇ ನಿಮಿಷ ನಿಂತ್ಕೋ. ಇವನಿಗೆ ಏನಾಯ್ತು? ಯಾಕೆ ಹೀಗೆ ಹೇಳ್ಬಿಟ್ಟು ಹೋಗ್ತಿದ್ದಾನೆ? ಹೇಯ್, ಏನ್ ಮಾಡ್ತಾ ಇದ್ಯಾ? ಬೇಗ ಹೊರಡಿ ಅಂತಂದ್ರೆ ಅರ್ಥ ಆಗಲ್ವಾ? ಮೇಡಮ್ ಡಿಕ್ಕಿ ಲಗೇಜ್ ಇಡ್ತಾ ಇದ್ದೀನಿ ಮೇಡಮ್. ಅದನ್ನ ಅವ್ನ ಕಾಲ ಹತ್ರ ಇಟ್ಕೊಂಡು ಕುತ್ಕೊಳ್ಳೋದಿಕ್ಕೆ ಹೇಳು. ವಾಂಗ್ಚೋ, ಇಲ್ಲ ಮುಂದೆ ತಗೊಂಬ. ಮುಂದೆ ಲೆಫ್ಟ್. ನಿನ್ ಜ್ಞಾನ ಎಲ್ಲಿದೆ? ನಾನೇನ್ ಹೇಳ್ದೆ, ನೀನೇನ್ ಮಾಡ್ತಿದ್ಯಾ? ಏನ್ ಹೇಳಿದ್ರಿ ಮೇಡಮ್? ಮುಂದೆ ಲೆಫ್ಟ್ ತಗೋ ಅಂತ ಹೇಳ್ದೆ ತಾನೆ? ಸಾರಿ ಮೇಡಮ್, ಸರಿಯಾಗಿ ಕೇಳಿಸ್ತಿಲ್ಲ. ಓಕೆ. ಡ್ರೈವ್ ಮಾಡ್ಬೇಕಾದ್ರೆ ಕಾನ್ಸಂಟ್ರೇಷನ್ ಇರ್ಬೇಕು. ಏನೇನೋ ಯೋಚನೆ ಮಾಡ್ತಿದ್ರೆ ಹೀಗೆ ಆಗೋದು. ಇವನೇನು ಲೈವ್ ಲೊಕೇಶನ್ ಕಳ್ಸಿದಾನಲ್ಲ. ಇವಾಗ ನನಗೆ ಒಂದು ಲೈವ್ ಲೊಕೇಶನ್ ಕಳಿಸಿದ್ದೀನಿ.
ಏನು ಯಾಕೆ ಅಂತ ಪ್ರಶ್ನೆ ಮಾಡಿದೆ, ಅದನ್ನು ಕರೆಕ್ಟಾಗಿ ಫಾಲೋ ಮಾಡ್ಕೊಂಡು ಹೋಗು. ಹಾಗೆ ಯಾರು ಕಳಿಸಿರೋದನ್ನು ಡೀಟೇಲ್ಸು ಕಳಿಸ್ತೀನಿ. ಇವಾಗ ನಾನು ಮಾತಾಡೋಕ್ಕಾಗಲ್ಲ, ಆಫೀಸ್ಗೆ ಹೋಗಿದ ತಕ್ಷಣ ಕಾಲ್ ಮಾಡ್ತೀನಿ. ಇಮ್ಮಿಡಿಯೇಟಾಗಿ ಲೊಕೇಶನ್ನ ಫಾಲೋ ಮಾಡು. ನಾನು ಫಾಲೋ ಮಾಡ್ಕೊಂಡು ಹೋಗ್ತೀನಿ. ಅಯ್ಯೋ ದೇವ್ರೆ, ಇನ್ನು ಎಷ್ಟು ದೂರ ಇದೆಯೋ ಗೊತ್ತಿಲ್ವೇ. ಚಾರ್ಜ್ ಬೇರೆ ಖಾಲಿ ಆಗ್ತಾ ಇದೆ. ಫೋನ್ ಸ್ವಿಚ್ ಆಫ್ ಆಗ್ಬಿಟ್ರೆ ಲೊಕೇಶನ್ ಆಫ್ ಆಗುತ್ತೆ. ಏನ್ ಮಾಡೋದೀಗ? ದೇವ್ರೆ, ಆದಷ್ಟು ಬೇಗ ಜಾಗಕ್ಕೆ ರೀಚ್ ಮಾಡುವಾಗ ಮಾಡಪ್ಪ. ಛೇ, ಎಂತ ಕೆಲಸ ಆಗೋಯ್ತು. ಇವಾಗ ರಾಘು ಫಾಲೋ ಮಾಡ್ಕೊಂಡು ಬರೋದಕ್ಕೆ ಲೊಕೇಶನ್ ಇಲ್ಲಿಗೆ ಎಂಡ್ ಆಗ್ಬಿಡುತ್ತೆ. ಹಾಗಾದ್ರೆ ನಾನೊಬ್ಬ ಏನ್ ಮಾಡ್ಲಿ? ಇದೇನಿದು ಲೊಕೇಶನ್ ಆಫ್ ಆಗೈತಲ್ಲ? ನೆಟ್ ಏನಾದ್ರು ಆಫ್ ಆಗೋಯ್ತಾ? ಇಲ್ವಲ್ಲ, ಯಾಕೆ ಸಡನ್ ಆಗಿ ಆಫ್ ಆಯ್ತು? ಹೇಳು ತರುಣ್. ನಿನ್ನ ಕಳ್ಸಿರೋ ಫೋನ್ ಲೈವ್ ಲೊಕೇಶನ್ ಆಫ್ ಆಗಿದೆ. ಇವಾಗ ಅದು ಎಲ್ಲ ಎಂಡ್ ಆಗಿದೆಯೋ ಅಲ್ಲಿಗೆ ಹೋಗ್ತಿದ್ದೀನಿ. ನೀನು ಅಲ್ಲಿಗೆ ಬಂದ್ಬಿಡು.